ಕೋಪಡಿ ಒಳಗದವು ಆ ಮಂದಿ ಭಾಳ ಬೆರಕಿದ್ದಾರೆ. ಇಲ್ಲ ನಾವು ನಮಗೆ ಪೂರ ತುಂಬ್ರಂದು ಗಂಟು ಬಿಡ್ತಾರೆ ಅವ್ರಿಗೆ. ಗಂಟು ಬಿದ್ದ ತಕ್ಷಣ ಪಾಪ ಗದ್ಬಿಡಿಸ್ತಾರೆ. ಗದ್ಬಿಡಿಸಿಗೆ ನಾವು ಮಾಡಿ ಕೊಡ್ತೀವಿ, ನಮಗೆ ಎಕ್ಸ್ಟ್ರಾ ಕೊಡ್ತೀವಿ. ಅಲ್ಲಿ ಭ್ರಷ್ಟಾಚಾರ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದ್ರೆ, ಒಬ್ಬ ರೈತಗೆ ಅವು ಬೆಳೆದ ಬೆಲೆಗೆ ಕರೆಕ್ಟಾಗಿ ಬೆಲೆ ಸಿಗಬೇಕಾಗಿದೆ. ಅದನ್ನು ಮಾಡಿಸೋ ಕೆಲಸ ಅದು ಮಾಡೋರು ಯಾರು? ಮತ್ತು ನಮ್ಮ ರೈತರಲ್ಲಿ ತಿಳುವಳಿಕೆ ಇಲ್ಲ, ಪೂರ್ಣ ಜ್ಞಾನ ಇಲ್ಲ. ಇದ್ದರೂ ಸಹಿತ ಕೆಲವೊಬ್ರು ಅಷ್ಟೇ ಉಪಯೋಗ ಮಾಡ್ಕೊತಾರೆ, ದುರುಪಯೋಗ. ನಮ್ಮ ಗಂಟೆ ಇರಲ್ಲಪ್ಪ, ಉಳೋದ್ರ ಬೇಕಾಗಿಲ್ಲ ಅನ್ನುವಂಗೆ ಕೆಲವೊಂದು ನಾಯಕರು ಇದ್ದಾರೆ. ನಮ್ಮಲ್ಲಿ ಇಲ್ಲ ಅಂತಾರೆ, ನಮ್ಮ ನಾಯಕತ್ವ ಹೋಗ್ತೈತೆ ಅಂತಾರೆ ಅವರು. ಜನ ಜಾಗೃತ ಆದ್ರೆ ಅಂಥ ಮಂದಿ ಇದ್ದಾರೆ, ಅವ್ರು ಇಲ್ಲ ಅಂತಾರೆ. ಎಲ್ಲ ಕಡೆ ಇರ್ತಾರೆ ಅವರು, ಇಲ್ಲಂತಲ್ಲ. ಆದರೆ ಇವತ್ತು ಸರ್ಕಾರ ಎತ್ತರಗೊಂಡ, ಸಿದ್ದರಾಮಯ್ಯ ಎತ್ತರಗೊಂಡ ಅವ್ರಿಗೆ ಬೆಳೆದ ಬೆಳೆಗೆ ಬೆಲೆ ಕೊಡಿಸ್ಬೇಕಾಗೈತಿ. ಆ ದಿಶೆಯಲ್ಲಿ ಬೆಂಬಲ ಬೆಲೆಗೆ ಕಾನೂನು ಮಾಡಿರಿ. ಜೊತೆಗೆ ಎಲ್ಲ 23-25 ಬೆಳೆಗಳಿಗೂ ಪ್ರತಿಯೊಂದು ಹಳ್ಳಿಗಳಲ್ಲಿ ಗೋಡೌನ್ ಮಾಡೋದು ಮೇಲೆ ಹೇಳ್ತಾ ಇದ್ದೀನಿ ನಾನು. ಯಾಕಂದ್ರೆ ಅವ್ರು ಮಾರ್ಕೆಟ್ ಅವ್ರು ಸಿಕ್ತಪ್ಪ ಅಂತಂದ್ರೆ ಅಲ್ಲಿ ಗೋಡೌನ್ದಲ್ಲಿ ಇಡ್ತಾರೆ, ಬೆಳೆದ ಬೆಳೆಯಲ್ಲಿ ಇಡ್ತಾರೆ, ರೇಟ್ ಬಂದಾಗ ಮಾರ್ಕೊಳ್ತಾರೆ. ಇದಕ್ಕಿಂತ ಹೆಚ್ಚಿಗೆ ಆರ್ಥಿಕ ಪರಿಸ್ಥಿತಿ ಬದಲು ಆಗ್ತದೆ. ಮತ್ತು ಈಗಾಗಲೇ ನಮ್ಮ ಎಲ್ಲ ಸರ್ಕಾರಗಳು ಇಲ್ಲಿವರೆಗೆ ಬಂದು ಎಲ್ಲ ಸರ್ಕಾರ ಆರಂಭದಲ್ಲಿ 20%, 30, 40, ಈಗ 40 ಆಗೈತಿ, ಈಗ 50, 60 ಅಂತಾರೆ. ಎಷ್ಟು ಗೊತ್ತಿಲ್ಲ. ರೋಡ್ಗಳಂತೆ ಮಾಡಿದ್ದಾರೆ ಪರ್ಸೆಂಟೇಜ್ನಿಂದ ಮಾಡೋದಿಲ್ಲ ಅಂತ ಯಾರೋ ಅನ್ನೋದಿಲ್ಲ. ಹಾಗೆ ಲಾಭ ಫುಲ್ಲತ್ರೊಳಗೆ ಅದಕ್ಕೆ ಮಾಡ್ತಾರೆ. ಇರಲಿ, ಅವ್ರು ತಿನ್ನಲಿ, ಏನೋ ಮಾಡಿ ಇಲ್ಲೇ ಖರ್ಚು ಮಾಡ್ತಾರೆ, ನಾವು ತಿಳ್ಕೊಂಡಿವಿ ಅದನ್ನು. ಆ ದಿಶೆಯಲ್ಲೇ ಅದು ಆ ರೋಡ್ ಇರೋದ್ರಿಂದಾಗೆ ಪ್ರತಿಯೊಂದು ಹಳ್ಳಿಗಳಿಗೂ